ಈ ರೀತಿ ಕ್ಲಾಸಸ್ ಕೂಡ ನಡೀತಾ ಇರುತ್ತೆ ನರ್ಸರಿನಲ್ಲಿ. ಇದು ಇವತ್ತು ಸೊಸೈಟಿ ಮುಖಾಂತರವಾಗಿ, ಜಪಾನಿನ ಸೊಸೈಟಿ ಮುಖಾಂತರವಾಗಿ 2,80,000 ರೂಪಾಯಿ 1 ಕಿಲೋ ಮಾವು ಮಾರ್ತಿದ್ದಾರೆ. ಈಗ ಅದು ಮುಂದಿನ ವರ್ಷಕ್ಕೆ ಹಣ ಬೇಕು ಅಂದ್ರೆ ಈ ವರ್ಷ ದುಡ್ಡು ಕಟ್ಟಿದ್ರೆ ಮಾತ್ರ ಅವ್ರಿಗೆ ಮುಂದಿನ ವರ್ಷ ಕಳಿಸ್ತಾರೆ. ರೈತ ಸೀದಾ ಕೊಡ್ತಾ ಇಲ್ಲ, ಸೊಸೈಟಿ ಮುಖಾಂತರನೇ ಕೊಡ್ತಾರೆ. ಗ್ರೇಡ್ ಮಾಡಿ ಅದರಲ್ಲಿ ರಿಜೆಕ್ಟ್ ಆಗೋದನ್ನ ಬಿಸಾಕಿ ರೈತರಿಗೂ ಕೂಡ ಇಂಡಿಯನ್ ಕರೆನ್ಸಿ 1,90,000 ರೂಪಾಯಿ ಕೊಡ್ತಾರೆ. ಸುಮಾರು ನಾನೇ ಬೆಳೆದಿದ್ದೀನಿಲ್ಲ. ಇದು 1,000 ರೂಪಾಯಿ ಇದೆ, 2,000 ಇದೆ, 3,000 ಇದೆ, 5,000 ಇದೆ. ಅಲ್ಲಿ ಒಂದು 4-5 ಗಿಡ 6,000 ರೂಪಾಯಿ ಇದೆ. ನೀವು ಬಂದಿದ್ಯಲ್ಲಪ್ಪ, ಮುಂದಿನ ವರ್ಷದಿಂದ ಬಿಟ್ಟು ಬೇಕಾಗಿರೋದು. ಇವತ್ತು ಕೊಂಡುಕೊಳ್ಳೋರು ತುಂಬಾ ಜನ ಆಗ್ತಾ ಇದ್ದಾರೆ. ಈಗ ಬೆಂಗಳೂರಿನಲ್ಲಿ ನೀನು 500 ರೂಪಾಯಿ ಕೊಟ್ಬಿಟ್ಟು ಮಾವಿನ ಹಣ್ಣು ತಿನ್ನೋದಿಲ್ಲ. ಬೆಂಗಳೂರಲ್ಲಿ 1,000 ರೂಪಾಯಿ ಕೊಟ್ಟು ಮಾವಿನ ಹಣ್ಣು ತಿನ್ನೋರು ಲಕ್ಷಾಂತರ ಜನ ಇದ್ದಾರೆ. ಹಾಗೆ ಅಲ್ಲಿ ಕೊಂಡ್ಕೊಳ್ಳೋರಿದೆ ಎಲ್ಲ. ಅದು US-ಗೆ UK-ಗೆ ಕೊಡ್ತಾ ಇದ್ದಾರೆ. ಅವ್ರು ಕೊಂಡ್ಕೊಳ್ಳೋ ಕೆಪಾಸಿಟಿ ಇದೆ, ಇವ್ರು ಕೊಡ್ತಾ ಇದ್ದಾರೆ. ಮೆಡಿಸಿನಲ್ ವ್ಯಾಲ್ಯೂ ಕೆಜಿಗೆ 2,80,000 ರೂಪಾಯಿ.